IPL ಸ್ಟಾರ್ಟ್ ಆಗಿದ್ದು 2008ರಲ್ಲಿ. ನೆಕ್ಸ್ಟ್ ಇಯರ್ 2009ಕ್ಕೆ RCB ಫೈನಲ್ ಹೋಗ್ಬಿಡತ್ತೆ. ಜಸ್ಟ್ 6 ರನ್ಸ್ ಇಂದ ಡೆಕ್ಕನ್ ಚಾರ್ಜರ್ಸ್ ಹೈದರಾಬಾದ್ ಅಪೋಸಿಟ್ ಸೋಲನ್ನ ಅನುಭವಿಸ್ತಾರೆ. ಅದಾದ ನಂತರ ಮತ್ತೆ ಫೈನಲ್ಗೆ ಹೋಗೋದಕ್ಕೆ 2011ಕ್ಕೆ ಮತ್ತೆ 2ನೇ ಬಾರಿ RCB ಫೈನಲ್ಗೆ ಹೋಗುತ್ತೆ. ಅಲ್ಲಿ ನಮ್ಮ ಬದ್ಧ ವೈರಿ CSK ವಿರುದ್ಧ ಬಹಳ ದೊಡ್ಡ ಅಂತರದಲ್ಲಿ ಅಂದ್ರೆ 58 ರನ್ಗಳ ಅಂತರದಿಂದ RCB ಸೋಲನ್ನು ಅನುಭವಿಸ್ತದೆ. ಅದಾದ ನಂತರ 2016ಕ್ಕೆ ಮತ್ತೆ ಈ ಸಲ ಕಪ್ ನಮ್ದೇ ಅಂತ ಮತ್ತೆ ಫೈನಲ್ ಹೋಗುತ್ತೆ RCB. ಅವತ್ತು ಕೂಡ ದೊಡ್ಡ ಚೇಸನ್ನ ಬೆನ್ನಹತ್ತಿ ಅವತ್ತು ಕೂಡ RCB ಮತ್ತೆ ಸೋಲನ್ನು ಅನುಭವಿಸ್ತದೆ. ಅದು ಸನ್ ರೈಸರ್ಸ್ ಹೈದರಾಬಾದ್ ಅಪೋಸಿಟ್. ಇವತ್ತು ಕೂಡ RCB SRH ವಿರುದ್ಧ ಸೋಲನ್ನು ಅನುಭವಿಸಿ ಮತ್ತೆ ಈ ಸಲ ಕಪ್ ನಮ್ದು ಅನ್ನೋದಕ್ಕೆ ಮತ್ತೆ ಸೋಲಾಗ್ತದೆ. ಇಲ್ಲಿಯವರೆಗೆ 19 IPL ಗಳಲ್ಲಿ 11 ಬಾರಿ ಪ್ಲೇ ಆಫ್ಗೆ ಬಂದಿರೋದು ನಮ್ಮ RCB. ಪ್ರತಿ ಸಲನು ಈ ಸಲ ಕಪ್ ನಮ್ದೆ ಈ ಸಲ ಕಪ್ ನಮ್ದೆ ಅಂತಕ್ಕಂಥ ಇಲ್ಲಿಯ ಅಭಿಮಾನಿಗಳ ಬಹಳ ದೊಡ್ಡ ಬೇಡಿಕೆ ಅದು RCB ಕಪ್ ಗೆಲ್ಲೋದಾಗಿತ್ತು. 18 ವರ್ಷಗಳ ನಂತರ 18 ಸೀಸನ್ಗಳ ನಂತರ 18ನೇ ಸೀಸನ್ಗೆ 18 ವರ್ಷಗಳ ನಂತರ ಆ ಒಂದು ಕನಸು ಈ ಸಲ ಕಪ್ ನಮ್ದೇ ಅನ್ನೋದಕ್ಕೆ 2025 ಜೂನ್ 3ಕ್ಕೆ RCBಯ ಎಲ್ಲ ಹೃದಯಗಳಿಗೆ ಒಂದು ದೊಡ್ಡ ಸಂಭ್ರಮಾಚರಣೆ ಬಂತು. ಅದು ರಜತ್ ಪಾಟಿದಾರ್ ನೇತೃತ್ವದ ಕಪ್ ಅನ್ನ ಗೆಲ್ಲುವಂತಹದ್ದು. ಈ ಸಲ ಕಪ್ ನಮ್ದು ಅಂತ ಹೇಳಿದ್ರು. ಅದಕ್ಕೂ ಮುಂಚೆ WPL ನಲ್ಲಿ RCB ಚೊಚ್ಚಲವಾದಂತಹ ಟ್ರೋಫಿಯನ್ನ ಎತ್ಕೊಂಡು ಬಂದಿತ್ತು. ಮತ್ತೆ ಹುಡುಗಿರು WPL ಕಪ್ ಗೆದ್ದಾರೆ ಅಂದ್ರೆ ಹುಡುಗರು ಸುಮ್ಮನೆ ಇರ್ತಾರ? ನೋ ಚಾನ್ಸ್. WPL ಗೆದ್ರು, IPL ಕೂಡ 2025 ಗೆದ್ರು. ಅದಾದ ನಂತರ ಮತ್ತೆ 2ನೇ ಟ್ರೋಫಿಯನ್ನ WPL RCB ಗೆಲ್ಲತ್ತೆ. ಅದಾದ್ಮೇಲೆ ಮತ್ತೆ ನಮ್ಮ ಹುಡುಗರು ಸುಮ್ಮನೆ ಇರ್ಲಿಕ್ಕಾಗತ್ತಾ? ನೋ ಚಾನ್ಸ್. ನಿನ್ನೆ ಅಂದ್ರೆ ಮೇ 31 RCB 2ನೇ ಬಾರಿಗೆ ಮತ್ತೊಂದು IPL ಟ್ರೋಫಿಯನ್ನ ಎತ್ಕೊಂಡು ಬಂದು RCB ಹೇಟರ್ಗೆ ತೊಡೆಯನ್ನ ತಟ್ಟಿರ್ತಕ್ಕಂಥದ್ದು. ಫಸ್ಟ್ IPL ಟ್ರೋಫಿ ಗೆಲ್ಲೋದಕ್ಕೆ 18 ವರ್ಷ ಬೇಕು, ಇನ್ನು ಇನ್ನೊಂದು IPL ಟ್ರೋಫಿ ಗೆಲ್ಲೋಕೆ ಮತ್ತೆ 18 ವರ್ಷ ಬೇಕು ಅನ್ನೋರಿಗೆ ಅಗೆನ್ ಅಂಡ್ ಅಗೆನ್ ಕಂಟಿನ್ಯೂಸ್ ಆಗಿ ಮತ್ತೊಂದು ಟ್ರೋಫಿಯನ್ನ ಗೆದ್ದಿರ್ತಕ್ಕಂಥದ್ದು ನಮ್ಮ RCB. ಈ ಸಲ ಕಪ್ ನಮ್ದೇ, ಕಳೆದ ಸಲ ಕಪ್ ನಮ್ದೇ, ಮುಂದಿನ ಸಲನು ಕಪ್ ನಮ್ದೇ.